ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಒಂದು ಸ್ವಲ್ಪ ಜೀರಾ ವಾಟರ್ನ ಬಾಯ್ಲ್ ಮಾಡಿಕೊಂಡು ಕುಡಿತಾ ಇದ್ದೀನಿ. 250 ml ವಾಟರ್ಗೆ 1 ಸ್ಪೂನಷ್ಟು ಜೀರಿಗೆನ ಹಾಕಿಬಿಟ್ಟು ಒಂದು 10ರಿಂದ 15 ನಿಮಿಷ ಬಾಯ್ಲ್ ಮಾಡ್ಕೊಂಬಿಟ್ಟು ಬೆಳಗ್ಗೆನೇ ಎದ್ದ ತಕ್ಷಣ ಕುಡಿತಾ ಇದ್ದೀನಿ. ಬೆಳಗ್ಗೆ ವರ್ಕೌಟ್ಗೆ ಹೋಗಬೇಕಿತ್ತು, ಹೋಗಿ ಬಂದು ಜೀರಾ ವಾಟರ್ನ ಕುಡಿತಾ ಇದ್ದೀನಿ. ಒಂಥರ ಸೆಕೆ ಆಗ್ತಾ ಇರುತ್ತೆ ವರ್ಕೌಟ್ ಎಲ್ಲ ಮಾಡಿದಾಗ. ಹಾಗಾಗಿ ಒಂದು 2 ಅವರ್ ಅಂತೂ ಹಂಗೆ ಸ್ವೆಟ್ಟಿಂಗ್ ಆಗ್ತಾನೇ ಇರುತ್ತೆ ನನಗೆ. ಅಷ್ಟು ಒಂಥರ ಸೆಕೆ ಅಂತ ಅನ್ನಿಸ್ತಾ ಇರುತ್ತೆ. ಹೊರಗಡೆ ಮಾತ್ರ ಚಳಿ ಅಂದರೆ ಚಳಿ ಇರುತ್ತೆ, ಮನೆ ಒಳಗಡೆ ಸೆಕೆ ಅಂತ ಅನಿಸುತ್ತೆ ನನಗೆ. ಹಾಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಕ್ಯಾರೆಟ್, ಬೀನ್ಸ್ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಪೋಹ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ನಾರ್ಮಲಾಗಿ ಬರೀ ಈರುಳ್ಳಿ ಟೊಮೊಟೊ ಹಾಕಿ ಮಾಡೋಕ್ಕಿಂತ ಈ ಥರ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ. ಹಾಗೆ ಸ್ವಲ್ಪನೇ ಆಯಿಲನ್ನು ಹಾಕ್ಬಿಟ್ಟು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವು, ಹಸಿಮೆಣಸಿನ್ಕಾಯಿ, ಆನಿಯನ್ನು, ಮತ್ತು ಇನ್ನೊಂದು ಕ್ಯಾಬೇಜ್ ಇದ್ದರೂ ಕೂಡ ಹಾಕ್ಕೋಬೋದು. ನಾನು ಕ್ಯಾಬೇಜ್ ಹಾಕೋದು ಮರ್ತೋದೆ. ಸೊ ಕ್ಯಾರೆಟ್, ಬೀನ್ಸ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನೂ ಕೂಡ ಹಾಕ್ಕೋಬೋದು. ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ತರಕಾರಿ ಎಲ್ಲ ಚೆನ್ನಾಗಿ ಬೇಯ್ಕೋಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಒಗ್ಗರಣೆ ಮಾಡೋಕ್ಕಿಂತ ಮುಂಚೆನೇ ಅವಲಕ್ಕಿನ ಒಂದು 10 ನಿಮಿಷ ಚೆನ್ನಾಗಿ ನೆನೆಸ್ಬೇಕು. ನೆನೆಸಿ ಅದಾದಮೇಲೆ ಆ ನೀರನ್ನು ಚೆನ್ನಾಗಿ ಹಿಂಡಿದಾದಮೇಲೆ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಟೊಮೊಟೊ ಬೇಕಿದ್ದರೂ ಹಾಕ್ಕೋಬೋದು. ನಾನಿಲ್ಲಿ ನಿಂಬೆಹಣ್ಣನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ ನಿಂಬೆಹಣ್ಣು ಹಾಕಿ ಮಾಡೋದು ಕೂಡ. ನಂಗೆ ಆಲ್ಮೋಸ್ಟ್ ನಿಂಬೆಹಣ್ಣಿಗಿನ ಟೊಮೊಟೊದೇ ಇಷ್ಟ ಆಗೋದು, ಬಟ್ ಈ ಸಲ ನಿಂಬೆಹಣ್ಣು ಹಾಕಿ ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಚೆನ್ನಾಗಿತ್ತು. ಬೇಕಂದರೆ ಶೇಂಗಾ ಬೀಜ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ನ ಮಾಡಿ ರೆಡಿ ಇಟ್ಬಿಡ್ತೀನಿ. ನನ್ನ ಮಗಳು ಕೂಡ ಸ್ನಾನ ಮಾಡ್ಕೊಂಬಂದು ಬ್ರೇಕ್ಫಾಸ್ಟ್ನ ತಿಂತಾಳೆ. ಹಾಗೆ ನಾನು ಕೂಡ ಮತ್ತು ನನ್ನ ಹಸ್ಬೆಂಡ್ ಕೂಡ ಬ್ರೇಕ್ಫಾಸ್ಟ್ ತಿನ್ನೋದು ಸ್ವಲ್ಪ ಲೇಟು. ನನ್ನ ಮಗಳನ್ನ ಸ್ಕೂಲಿಗೆಲ್ಲ ಕಳಿಸಿ ಸ್ವಲ್ಪ ಕೆಲಸಗಳೆಲ್ಲ ಮಾಡ್ಕೊಂಡ್ಮೇಲೆ ತಿಂತೀವಲ್ವ. ಸೊ ಹಂಗೆ ಹಾಟ್ ಬಾಕ್ಸಿಗೆ ಹಾಕಿಟ್ರೆ ಬಿಸಿಯಾಗಿರುತ್ತೆ ಅಂತ ಎಲ್ಲ ಹಾಟ್ ಬಾಕ್ಸಿಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ತಿಂಡಿ ಎಲ್ಲ ಮಾಡಿದ ಮೇಲೆ ಏನೆಲ್ಲ ಹೊರಗಡೆ ಎಲ್ಲ ಇಟ್ಟಿರ್ತೀನೋ ಐಟಮ್ಸ್ನೆಲ್ಲ, ಸೊ ಈ ಥರ ಕಟ್ಟರ್ದಾಗಿರ್ಬೋದು, ಒಗ್ಗರಣೆ ಡಬ್ಬಿ ಎಲ್ಲನೂ ಕೂಡ ಎಲ್ಲ ತೊಳೆದು ಎಲ್ಲ ನೀಟಾಗಿ ಎಲ್ಲೆಲ್ಲಿತ್ತೋ ಆ ಪ್ಲೇಸಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಅಷ್ಟೊತ್ತಿಗೆ ನನ್ನ ಮಗನೂ ಎದ್ದು ಬಂದುಬಿಟ್ಟ. ಒಂದು 7 ಗಂಟೆ 7:15 ಅಷ್ಟೊತ್ತಿಗೆ ಎದ್ದು ಬಂದುಬಿಡ್ತಾನೆ. ಜಾಸ್ತಿ ಹೊತ್ತು ಮಲಗಲ್ಲ ಬೆಳಗ್ಗೆ ಟೈಮು. ಮತ್ತು ಒಂದು ಸಲ ಮಧ್ಯಾಹ್ನ ಟೈಮ್ ಮಲ್ಕೊತಾನಲ್ವ, ಹಾಗಾಗಿ ಎದ್ದೇಳಿ ಬಿಡು ಅಂತ ನಾನೇ ಸುಮ್ಮನಾಗ್ತೀನಿ. ಹೊಟ್ಟೆ ಹಶ್ವಾಗಿಬಿಟ್ಟಿರುತ್ತಲ್ಲ, ಸೊ ಎದ್ದು ಬಂದುಬಿಟ್ಟಿರ್ತಾನೆ. ಹಾಗೆ ನನ್ನ ಮಗಳಿಗೆ ಅಂತಂದು ದೋಸೆ ಹಾಕ್ತಾಯಿದ್ದೀನಿ. ದೋಸೆ ಹಿಟ್ಟು ಒಂದು ಬಾಕ್ಸ್ ಅಷ್ಟು ಎತ್ತಿಟ್ಟಿದ್ದೆ, ಉಪ್ಪು ಹಾಕ್ದೇನೆ, ಮತ್ತೆ ಯಾವಾಗಾದರೂ ಯೂಸ್ ಮಾಡ್ಕೊಳ್ಳೋಕೆ ಬರುತ್ತೆ ಅಂತ. ಈ ಥರ ಅವಲಕ್ಕಿ ಎಲ್ಲ ಮಾಡಿದಾಗ ಅವಳು ತೊಗೊಂಡು ಹೋಗಲ್ಲ. ಹಾಗಾಗಿ ಚಪಾತಿ ಹಿಟ್ಟು, ದೋಸೆ ಹಿಟ್ಟು ಏನಾದರೂ ಇತ್ತು ಅಂದರೆ ಈ ಥರ ಹಾಕ್ಕೊಟ್ಬಿಡ್ತೀನಿ. ಸೊ ಅವಳಿಗೆ ಲಂಚಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ಆವಾಗ. ಇಲ್ಲಾಂದರೆ ಅವಲಕ್ಕಿ ತಿನ್ನೋಕ್ಕೆ ಸರಿ ಹೋಗೋಲ್ಲ ಮಧ್ಯಾಹ್ನ. ಮತ್ತು ಬೇರೆ ಏನಾದರೂ ಮಾಡಬೇಕು ಅಂದರೆ ಇನ್ನೂ ಟೈಮ್ ಹಿಡಿಯುತ್ತೆ. ಸೊ ಈ ಥರ ಬೇಗ ಆಗೋದಾದರೆ ಹಂಗೆ ಕಟ್ಟಿ ಕಳಿಸ್ಬಿಡ್ಬೋದು ಬಾಕ್ಸಿಗೆಲ್ಲ. ಹಾಗೆ ದೋಸೆಗೆ ಬೆಣ್ಣೆ ಹಾಕಿ ಮಾಡು ಅಂತಂದು ಹೇಳ್ತಾಯಿದ್ಲು. ಹಂಗಾಗಿ ಬೆಣ್ಣೆ ಮಾಡುವಾಗಲೇ ಅವಳಿಗೊಂದು ಸ್ವಲ್ಪ ಬೆಣ್ಣೆನ ಎತ್ತಿಟ್ಬಿಟ್ಟು ಅದಾದಮೇಲೆ ತುಪ್ಪನ ಕಾಸ್ತೀನಿ ನಾನು. ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಏನೂ ಆಗೋಲ್ಲ. ಸೊ ಹಂಗಾಗಿ ಒಂದು 15-20 ದಿನದಲ್ಲಿ ಖಾಲಿ ಮಾಡಿಬಿಡ್ತಾಳೆ. ಒಂದು ದೋಸೆಗೆ ಒಂದು 3-4 ಸ್ಪೂನ್ ಬೆಣ್ಣೆ ಹಾಕ್ಕೊಂಡು ತಿಂತಾಳೆ. ಅಷ್ಟೊಂದು ಇಷ್ಟ ಅವಳಿಗೆ ಬೆಣ್ಣೆ ಅಂತಂದರೆ. ಆಲ್ಮೋಸ್ಟ್ ದೋಸೆ ಮಾಡಿದಾಗಲೇ ಜಾಸ್ತಿ ಬೆಣ್ಣೆ ಯೂಸ್ ಮಾಡ್ಕೊಂಡು ತಿನ್ನೋದು ಅವಳು. ಸೊ ಅವಳು ತಿಂದಿಲ್ಲ ಅಂತಂದರೆ ನಾನು ತುಪ್ಪ ಮಾಡಬೇಕಾದ್ರೆ ಹಾಕಿ ಕರಗಿಸಿ ಖಾಲಿ ಮಾಡಿಬಿಡ್ತೀನಿ. ಮತ್ತೆ ಯಾವಾಗಾದರೂ ಮತ್ತೆ ಬೆಣ್ಣೆ ತೆಗೆದ್ರೆ ಮತ್ತೆ ಅವಳಿಗೆ ತೆಗೆದು ಹಾಗೆ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಹಾಗೆ ಬೆಣ್ಣೆ ಹಾಕಿಬಿಟ್ಟು ಅದ್ರ ಮೇಲೆ ಚಟ್ನಿ ಪುಡಿ ಈ ಥರ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ಮಾತ್ರ. ಇದು ಹೆಸರು ಕಾಳು ಓಟ್ಸ್ ಎಲ್ಲ ಹಾಕಿ ಮಾಡಿದ್ದೀನಲ್ವ ನಾನು ದೋಸೆನ, ಅದೊಂದು ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ದೋಸೆ. ಲಾಸ್ಟ್ ಟೈಮು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಾನು, ಯಾವ ರೀತಿ ಹೆಸರು ಕಾಳು ಮತ್ತು ಓಟ್ಸ್ ಹಾಕಿ ದೋಸೆಗೆ ಹಾಕ್ಬೋದು ಅಂತ. ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಬಂದಿದೆ. ಹೋಟೆಲಲ್ಲಿ ಸಿಗುತ್ತಲ್ಲ ಸೇಮ್ ಅದೇ ಥರನೇ ಕಲರ್ ಬಂದಿತ್ತು. ಸೊ ಇಷ್ಟು ಹಾಕ್ಕೊಟ್ಬಿಟ್ರೆ ಸಾಕು, ನನ್ನ ಮಗಳಿಗೆ ತುಂಬಾ ಇಷ್ಟಪಟ್ಟು ತಿಂತಾಳೆ. ನನ್ನ ಮಗಳಂತೂ ಒಂದೇ ದೋಸೆ ತಿನ್ನೋದು. ಹಾಗಾಗಿ ಒಂದೇ ದೋಸೆನೇ ಸ್ವಲ್ಪ ದಪ್ಪ ಹಾಕ್ಬಿಡ್ತೀನಿ. 2 ಅಂದರೆ ಎಷ್ಟೊಂದು ಇಟ್ಟಿದೀಯಾ ಅಂತಂದು ಗಲಾಟೆ ಮಾಡ್ತಾಳೆ. ಹಾಗೆ ಫ್ರೂಟ್ ಇಟ್ಟಿದ್ದೀನಿ. ಒಂದು ಪಪ್ಪಾಯ ಹಣ್ಣಿತ್ತು, ಸೊ ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಅವಳು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ ಅವಳನ್ನ ರೆಡಿ ಮಾಡಿ ಕಳಿಸ್ತಾ ಇದ್ದಾರೆ ಅವ್ರ ಪಪ್ಪ. ಸೊ ಅವಳು ಹೋದ್ಮೇಲೆ ಒಂದು 8:30-9 ಗಂಟೆ ಅಷ್ಟೊತ್ತಿಗೆ ನಾನು ಕೂಡ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ಬಿಡ್ತೀನಿ. ಒಂದು ದೋಸೆ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಅವಲಕ್ಕಿ ತೊಗೊಂಡಿದ್ದೀನಿ, ಜೊತೆಗೆ ಮೊಸರು, ಹಾಗೆ ಚಟ್ನಿ ಪುಡಿ ತೊಗೊಂಡಿದ್ದೆ. ಹಾಗೆ ಬ್ರೇಕ್ಫಾಸ್ಟ್ ಆಗಿ ಒಂದು ಸ್ವಲ್ಪ ಹೊತ್ತಿಗೆ ಹಾಗೆ ಸ್ವಲ್ಪ ಕರ್ಬೂಜ ಹಣ್ಣು ಹಾಗೆ ಪಪ್ಪಾಯ ಎರಡನ್ನೂ ಕೂಡ ಕಟ್ ಮಾಡಿ ತೊಗೊಂಡಿದ್ದೆ. ಹಾಗೆ ಮಧ್ಯಾಹ್ನಕ್ಕೆ ರಾಗಿ ರೊಟ್ಟಿ ಹಾಗೆ ಅದ್ರ ಜೊತೆಗೆ ಎಗ್ ಬುರ್ಜಿನ ಮಾಡ್ಕೊಂಡಿದ್ದೀನಿ.
ಹಾಗೆ ರಾಗಿ ರೊಟ್ಟಿ ಜೊತೆಗೆ ಸೋಯಾ ಚಂಕ್ಸ್ ಮಾಡ್ಕೊಳ್ಳೋಣ ರಾತ್ರಿ ಅಂತ ಅಂದ್ಕೊಂಡು ಸೋಯಾ ಚಂಕ್ಸ್ ಕರಿನ ಮಾಡ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಒಂದು 2-3 ನಿಮಿಷ ಕುದಿಸಿ ಆದಮೇಲೆ ಈ ರೀತಿ ತಣ್ಣೀರಲ್ಲಿ ವಾಶ್ ಮಾಡಬೇಕು. ತಣ್ಣೀರಲ್ಲಿ ವಾಶ್ ಮಾಡಿ ಆದಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಮತ್ತೆ ಇನ್ನೊಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ರುಬ್ಕೊಳ್ಳೋದಕ್ಕೆ ಅಂತ ಒಂದು 2-3 ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೋದು, ಇಲ್ಲಾಂತಂದರೆ ಅದನ್ನು ಕೂಡ ಮಿಕ್ಸಿ ಮಾಡ್ಕೋಬೋದು. ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಅದಾದಮೇಲೆ ಪಾತ್ರೆಗೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಸಾಸಿವೆ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ರುಬ್ಕೊಂಡಿರೋಂತಹ ಟೊಮೊಟೊ ಪ್ಯೂರಿನ ಕೂಡ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ, ಅದ್ರ ಜೊತೆಗೆ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಇದಿಷ್ಟನ್ನು ಹಾಕಿ ಮತ್ತೆ 1-2 ನಿಮಿಷ ಕುದಿಸ್ತಾ ಇದ್ದೀನಿ. ಕುದಿಸಿ ಆದಮೇಲೆ ಸೋಯಾ ಚಂಕ್ಸ್ ಏನಿತ್ತು ಬೇಯಿಸಿಟ್ಕೊಂಡಿದ್ದು ಅದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು 1-2 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಹಾಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಸೋಯಾ ಚಂಕ್ಸ್ ಕರಿ ರೆಡಿ ಆಗುತ್ತೆ. ಹಾಗೆ ಅದ್ರ ಜೊತೆಗೆ ರಾಗಿ ರೊಟ್ಟಿನ ಕೂಡ ನಾನು ಮತ್ತೆ ಮಾಡ್ಕೊತಾ ಇದ್ದೀನಿ. ರಾಗಿ ಹಿಟ್ಟು ಹಾಗೆ ಉಳಿದಿತ್ತು ಸ್ವಲ್ಪ, ಹಾಗಾಗಿ ಮತ್ತೆ ಅದನ್ನೇ ರಾಗಿ ರೊಟ್ಟಿನ ಎಲ್ರಿಗೂ ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ತುಂಬಾ ಈಸಿ ರಾಗಿ ರೊಟ್ಟಿ ಮಾಡೋದು. ನಾರ್ಮಲ್ ನೀವು ಮುದ್ದೆ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಮಾಡಿಬಿಟ್ಟು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಷ್ಟೇ, ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ಗಟ್ಟಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ, ನಿಮಗೆ ಉದ್ದೋದಕ್ಕೆ ಬರಲ್ಲ. ಸೊ ಹಾಗಾಗಿ ಸ್ವಲ್ಪ ಗಟ್ಟಿ ಮಾಡಿಕೊಂಡು ಹಿಟ್ಟನ್ನು ಹಾಕ್ಬಿಟ್ಟು ನಾರ್ಮಲ್ ಚಪಾತಿ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಮಾಡಿಕೊಂಡ್ರೆ ರಾಗಿ ರೊಟ್ಟಿನೂ ಕೂಡ ರೆಡಿ ಆಗುತ್ತೆ. ಸೊ ಇಲ್ಲಿ ಊಟಕ್ಕೆ 2 ರಾಗಿ ರೊಟ್ಟಿ ಜೊತೆಗೆ ಸೌತೆಕಾಯಿ, ಕುಕುಂಬರು ಎರಡನ್ನೂ ಕೂಡ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸೋಯಾ ಚಂಕ್ಸ್ ಕರಿನ ಕೂಡ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಇದ್ದರೆ ರಾಗಿ ರೊಟ್ಟಿಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಇಲ್ಲ ಅಂತಂದರೆ ಒಂಥರ ಸಪ್ಪೆ ಸಪ್ಪೆ ಆಗುತ್ತೆ. ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಹಾಕ್ಕೋಬೇಕು. ಅದ್ರ ಜೊತೆಗೆ ಮೊಸರನ್ನು ಕೂಡ ನಾನು ಸ್ವಲ್ಪ ತೊಗೊತಾ ಇದ್ದೀನಿ. ಹಾಗೆ ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಜನವರಿ 26 ಸೊ ನಮ್ಮ ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡ್ತಾಯಿದ್ರು. ಸೊ ಅಲ್ಲಿಗೆ ಹೋಗಿದ್ವಿ ನಾವು ಕೂಡ. ಸೊ ಪ್ರತಿ ವರ್ಷವೂ ಕೂಡ ಈ ರೀತಿ ಎಲ್ಲರೂ ಸೇರಿಬಿಟ್ಟು ಸೆಲೆಬ್ರೇಟ್ನ ಮಾಡ್ತಾರೆ. ಹಾಗೆ ನಮ್ಮ ಅಪಾರ್ಟ್ಮೆಂಟಲ್ಲೇ ಒಂದು 3-4 ಜನ ಆರ್ಮಿಯವರಿದ್ದಾರೆ, ಸೀನಿಯರ್ ಆರ್ಮಿಯವರು. ಅವ್ರ ಹತ್ರ ಭಾಷಣ ಕೂಡ ಮಾಡಿಸಿದ್ರು, ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಹಾಗೆ ಅವರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ, ಸೊ ಅದನ್ನೆಲ್ಲ ಅವರು ಹೇಳ್ತಾಯಿದ್ರು. ನಾವು ಕೂಡ ಫ್ಲ್ಯಾಗ್ ಹಾಸ್ಟಿಂಗು ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ 8:30ಗೇ ಇತ್ತಲ್ವ, ಹಾಗಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿರಲಿಲ್ಲ. ಮಕ್ಕಳನ್ನ ರೆಡಿ ಮಾಡಿಸಿ ಕರ್ಕೊಂಡು ಹೋಗಬೇಕಿತ್ತು, ಹಾಗಾಗಿ ಹೊರಗಡೆನೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತಂದು ಹೋಗಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಹಾಗೆ ಮಧ್ಯಾಹ್ನಕ್ಕೆ ಕಾಳಿನ ಸಾಂಬಾರಿತ್ತು, ಹಾಗಾಗಿ ನಮ್ಮ ಮನೆಯವ್ರಿಗೂ ಕೂಡ ಮುದ್ದೆ ಮಾಡಿಕೊಟ್ಟೆ. ನಾನು ಮಧ್ಯಾಹ್ನ ಬರೀ ವಾಟರ್ ಮೆಲನ್ ತೊಗೊಂಡೆ, ರಾತ್ರಿ ಚಿಕ್ಕದಾಗಿರೋವಂಥ ಮುದ್ದೆ ತೊಗೊಂಡಿದ್ದೆ. ನಾನು ಎಷ್ಟು ವೇಟ್ ಇದ್ದೆ, ಎಷ್ಟು ಲಾಸ್ ಆದೆ ಅಂತ ಎಲ್ಲರೂ ಕೇಳ್ತಾಯಿದ್ರು. ಸೊ ನಾನು ಸ್ಟಾರ್ಟಿಂಗ್ ಮಾಡಿದಾಗ ಏನೋ ವೇಯಿಂಗ್ ಮಿಷಿನ್ ತೊಗೊಂಡಿರಲಿಲ್ಲ, ಆವಾಗ ಸ್ವಲ್ಪ ಜಾಸ್ತಿನೇ ಇದ್ದೆ. ಅದಾದಮೇಲೆ ನಾನು ಸ್ಟಾರ್ಟಿಂಗಿಂದ ವೆಯ್ಟ್ನ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ವೇಯಿಂಗ್ ಮಿಷಿನ್ ನಾನು ತೊಗೊಂಡಾಗಿಂದ. ಸೊ ನಾನು 89 ಸಮಥಿಂಗ್ ಇದ್ದೆ. ಸೊ ಅದಾದಮೇಲೆ ನಾನು ವೀಕ್ಲಿ ವೆಯ್ಟ್ನ ಚೆಕ್ ಮಾಡ್ತಾಯಿದ್ದೆ. ಸೊ ಬರ್ತಾ ವೆಯ್ಟು ಕಮ್ಮಿ ಆಗ್ತಾಯಿತ್ತು. ಅದರಲ್ಲೂ ಕೂಡ ಕೆಲವೊಂದು ಸಲ ಔಟ್ಸೈಡ್ ಹೋದಾಗ ಅಥವಾ ಮನೆಯಲ್ಲಿ ಕೆಲವೊಂದು ಸಲ ನಾನು ಕೂಡ ಡಯಟ್ನ ಸ್ಕಿಪ್ ಮಾಡ್ತಾಯಿದ್ದೆ. ಅದರಿಂದ ಕೆಲವೊಂದು ಸ್ವಲ್ಪ ಸ್ಲೋ ಆಯಿತು ವೆಯ್ಟ್ ಲಾಸ್ ಆಗೋದು. ಔಟ್ಸೈಡ್ ಹೋದಾಗ ಕೆಲವೊಂದು ಸಲ ನಾವು ಮನೇಲಿ ಮಾಡ್ಕೊಳ್ಳೋ ಥರ ಫುಡ್ಡು ಸಿಗೋದಿಲ್ಲ. ಸೊ ಹಂಗಾಗಿ ನಾರ್ಮಲಾಗಿ ಅದೇ ಥರ ಫುಡ್ ತಿಂದ್ರೂ ಕೂಡ ನಾವು ಅದರಲ್ಲಿ ಏನೂ ಇರೋಲ್ಲ, ಜಸ್ಟ್ ಕಾರ್ಬೋಹೈಡ್ರೇಟ್ ಇರುತ್ತೆ ಔಟ್ಸೈಡ್ ಫುಡ್ಡಲ್ಲಿ. ಹಾಗಾಗಿ ವೆಯ್ಟ್ ಗೇನು ಆಗೋದು, ವೆಯ್ಟ್ ಲಾಸ್ ಆಗೋದು ಮೇಲೆ ಕೆಳಗೆ ಆಗ್ತಾಯಿತ್ತು. ಕೆಲವೊಂದು ಸಲ ಸ್ಟ್ರಕ್ ಆಗಿದ್ದು ಇದೆ ನನಗೆ. ಹಾಗಾಗಿ ತುಂಬ ಜನ ಕೇಳ್ತಾಯಿದ್ರು ನಂಗೆ ಕಮೆಂಟಲ್ಲಿ, 1-2-3 ಜನ ನನಗೆ ಈ 1 ವೀಕಿಂದ ಕೇಳ್ತಾಯಿದ್ರು. ಹಾಗಾಗಿ ಇವತ್ತು ನಾನು ಎಷ್ಟು ವೆಯ್ಟ್ ಇದ್ದೀನಿ ಕರೆಂಟಾಗಿ ಅಂತಂದು ತೋರಿಸ್ತಾ ಇದ್ದೀನಿ. ಈಗ 84.6 ವೆಯ್ಟ್ ಇದ್ದೀನಿ. ಸೊ ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಳಕ್ಕಿಂತ ಮುಂಚೆ 2 kg ಕಮ್ಮಿ ಆಗಿದೆ. ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಂಡ್ಮೇಲೆ ನಾನೀಗ ಮತ್ತೆ 2 kg ಕಮ್ಮಿ ಆಗಿದ್ದೀನಿ. ನನಗೆ ಸ್ಲೋ ಆಗಿ ವೆಯ್ಟ್ ಲಾಸ್ ಆಗ್ತಾಯಿದೆ. ಸೊ ಹಂಗಾಗಿ ಏನು ಪರವಾಗಿಲ್ಲ, ಸ್ಲೋ ಆಗಿ ಆದರೂ ಪರವಾಗಿಲ್ಲ. ಫಾಸ್ಟಾಗಿ ಮತ್ತೆ ಒಂದೇ ಸಲ ಫಾಸ್ಟಾಗಿ ನಾನು ಗೇನ್ ಆಗೋದು ಬದಲು ಸ್ಲೋ ಆಗೇ ಆಗಲಿ ಅಂತ. ಫಾಸ್ಟಾಗಿ ವೆಯ್ಟ್ ಲಾಸ್ ಆದರೆ ಮತ್ತೆ ಅದು ಅಷ್ಟೇ ಬೇಗನೆ ಕೂಡ ವೆಯ್ಟ್ ಗೇನ್ ಆಗುತ್ತೆ. ಹಾಗಾಗಿ ನಾನು ಈಗ ಫುಡ್ಡನ್ನ ತೊಗೊಂಡು ವೆಯ್ಟ್ ಲಾಸ್ ಮಾಡ್ತಾ ಇರೋದ್ರಿಂದ ಸೊ ಸ್ಲೋ ಆಗೇ ಆಗುತ್ತೆ. ಸೊ
ಇದು ಒಂದು ಹೆಲ್ದಿ ವೇಯಲ್ಲಿ ವೆಯ್ಟ್ ಲಾಸ್ ಮಾಡೋ ಪ್ರಕಾರ ಇದು ನನಗೆ ತುಂಬಾ ಅಡ್ಜಸ್ಟ್ ಆಗಿದೆ. ಕೆಲವೊಂದು ಸಲ ಹೊರಗಡೆ ಹೋದಾಗ ಮನೆಯಲ್ಲಿ ಕೆಲವೊಂದು ಸಲ ಇಲ್ಲದೆ ಇರುವಾಗ ನನಗೆ ಸೊ ವೆಯ್ಟ್ ಸ್ಟ್ರಕ್ ಆಗಿದ್ದಿದೆ ಹೊರಗಡೆ ತಿಂದಾಗ. ಸೊ ಆ ಥರ ಆಗಿರುತ್ತೆ. ಸೊ ಇದು ನನ್ನ ಕರೆಂಟ್ ವೆಯ್ಟ್ ಆಗಿದೆ. ನೆಕ್ಸ್ಟ್ ನಾನು ಇನ್ನೂ ಕೂಡ ವೆಯ್ಟ್ ಲಾಸ್ ಮಾಡಬೇಕು. ಸೊ ಇದು ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಥ್ಯಾಂಕ್ ಯು.